ಎಲ್ಲರಿಗೂ ನಮಸ್ತೆ. ನಾನು ಇವತ್ತೇನು ಜಲಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ 21ನೇ ತಾರೀಕಿಂದ ಏನು ಹೋರಾಟ ಮಾಡ್ತಾಯಿದ್ದೀವಿ, ಈ ಹೋರಾಟದಲ್ಲಿ ನೂರಾರು ಕೋಟಿ ಅವ್ಯವಹಾರ ಆಗಿರೋದು ಈಗಾಗಲೇ ದಾಖಲೆಯಿಂದಲೇ ಸಾಬೀತಾಗಿದೆ. ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕಾನೂನನ್ನು ಉಲ್ಲಂಘನೆ ಮಾಡಿ ಬ್ರೇಕ್ ಮಾಡಿ ಇವರು ಮಾಡಿರ್ತಕ್ಕಂಥ ದಾಖಲೆಗಳು ಈಗಾಗಲೇ ನಮ್ಮ ಕೈಗೆ ಸೇರಿದೆ. ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಪಂಚಾಯತಿ ಮುಂದೆ ನಾವು ಧರಣಿನ ಹಾಕಿದ್ದೀವಿ. ಇಲ್ಲಿ ಇರ್ತಕ್ಕಂಥ CO ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವತ್ತೂ ಗಮನಕ್ಕೆ ತಕ್ಕಂತೆ ವಿಚಾರವನ್ನು ಸೂಕ್ಷ್ಮತೆಯಲ್ಲಿ ಬಗೆಹರಿಸುವಂಥ ವಿಚಾರವನ್ನು ದೂರಕ್ಕೆ ಹೆಚ್ಚಿನ ರೀತಿಯಲ್ಲಿ ಇದನ್ನು ಎಳ್ಕೊಂಡು ಹೋಗ್ತಾ ಇರೋದು ನಮ್ಮನ್ನು ಗಮನಿಸ್ತೇನೆ. ಇವರು ಯಾವುದೇ ನನ್ನ ನಿರ್ಲಕ್ಷ್ಯತನ ವಹಿಸ್ತಕ್ಕಂಥದ್ದು ಇಲ್ಲಿ ಖಂಡನೀಯ ವಿಚಾರ. ಹೋರಾಟಗಾರರು ಅಂದರೆ ಏನು ಅನ್ನೋದನ್ನೇ ಅವ್ರಿಗೆ ಗೊತ್ತಿಲ್ಲ. ಇದಕ್ಕೆ ಅವರೇ ಉತ್ತರ ಕೊಡಬೇಕು. ಅವರು ಏನು ಈ ಸಮಿತಿಗೆ ಒಬ್ಬ ಅಧ್ಯಕ್ಷರಾಗಿ ಏನು 2020ರಿಂದ ಏನು ಕಾಮಗಾರಿ ನಡೆದಿದೆ, ಇದುವರೆಗೂ ಯಾವುದೇ ರೀತಿಯಾದಂಥ ಕಾಮಗಾರಿಯ ಬಗ್ಗೆ ಒಂದು 10 ಪೈಸಷ್ಟು ಅವರು ತಿಳುವಳಿಕೆಯನ್ನು ತಿಳ್ಕೊಂಡಿಲ್ಲ. ಅದ್ರ ಬಗ್ಗೆ ಆಗೋದು ಯಾವುದೇ ಹೋಗುವುದನ್ನು ಅವರು ವಿಚಾರವನ್ನೇ ತಗೊಂಡಿಲ್ಲ. ಅಂಥವರು ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ CO ಆಗಿ ಬಂದಿರೋದು ನನಗೆ ಒಂಥರ ಮುಜುಗರ ತರ್ತಿದೆ. ಏಕೆಂದರೆ ಒಬ್ಬ CO ಆದವರು ಒಂದು ಪ್ರತಿಭಟನೆ ಮಾಡ್ತಾವ್ರೆ ಅಂತಂದಾಗ ಅಲ್ಲಿ ಅವ್ರನ್ನ ಮಾತಾಡಿಸೋ ರೀತಿಯಲ್ಲಿ ಅವ್ರನ್ನ ಹೋಗಿ ವಿಚಾರವಾಗಿ ನಿಮ್ಮ ಸಮಸ್ಯೆ ಏನು, ನಿಮ್ಮ ಕುಂದುಕೊರತೆಗಳೇನಿದೆ, ನಾವು ಬಗೆಹರಿಸ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾವನೆ ಬಂದು ಅವ್ರಿಗೆ ಸಮಾಧಾನ ಮಾಡುವಂಥ ವಿಚಾರವನ್ನು ಇಟ್ಕೊಂಡು ಅವ್ರು ಮಾಡಬೇಕು. ಒಂಥರ ಬೇಕೇ ಬಿಟ್ಟು ನಾನು ಬಂದು ನಿಮ್ಮ ಜೊತೆ ಪ್ರತಿಭಟನೆ ಮಾಡ್ತೀನಿ, ನೀವು ಕುಂತೀರಿ ಅನ್ನೋವಂಥ ಬೇಜವಾಬ್ದಾರಿ ಉತ್ತರವನ್ನು ನಾನು ಇದುವರೆಗೆ ನಾವು ನೋಡಿಲ್ಲ. ಇವತ್ತು ಕೂಡ ನಮ್ಮಲ್ಲಿ ಹಲವಾರು ಮಹಿಳೆಯರು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಾರೆ. ದಿವ್ಯಪ್ರಭು ಆಗಿರ್ಬೋದು, ಶಾಂತಳ ಉಲ್ಮನಿ ಆಗಿರ್ಬೋದು, ನಮ್ಮ ಮಂಡ್ಯ ಜಿಲ್ಲೆ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಜಿಲ್ಲಾ ಪಂಚಾಯತಿಯಲ್ಲಿ. ಸಾರ್ವಜನಿಕರಿಗೂ ಅಷ್ಟೇ ರೀತಿಯಾಗಿ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥವ್ರು. ಇವತ್ತು ಇವರು ನಮ್ಮ ಜಿಲ್ಲೆಯವರೇ ಆಗಿ ಇವರು ನಮ್ಮ ಜಿಲ್ಲೆಯವರಿಗೆ ಗೌರವ ಕೊಡದೇನೋ ಸಂಘಟನೆಗೆ ಇವರು ನಿರ್ಲಕ್ಷ್ಯ ತರ್ತಿರೋದು ನನ್ನ ಖಂಡನೀಯ. ಇದು ದಯವಿಟ್ಟು ಅವರು ಎಚ್ಚೆತ್ತುಕೊಂಡ್ರೆ ಸರೋಯ್ತದೆ. ಇಲ್ಲ ಅಂದರೆ ನಾವು ಶುಕ್ರವಾರ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಏನೇ ಹೆಚ್ಚು ಕಮ್ಮಿ ಆಗು ಹೋಗುಗಳಿಗೆ ಅವರೇ ಜವಾಬ್ದಾರಿ ಆಗ್ತಾರೆ. ಒಂದು ಕಡೆ ನಾವು ಕಾನೂನು ಹೋರಾಟಕ್ಕೂ ಕೂಡ ನಾವು ಈಗ ಸಿದ್ಧಪಡಿಸಿ ಈಗಾಗಲೇ ನಾವು ವಿಚಾರವನ್ನು ತಲುಪಿಸಿದ್ದೀವಿ. ಅಲ್ಲಿ ಕೂಡ ಕಾನೂನಿನ ರೀತಿಯಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ನಮ್ಮ ವಕೀಲರಾದಂಥವ್ರಿಗೆ ಈಗಾಗಲೇ ದಾಖಲಾತಿಗಳನ್ನು ಕೊಟ್ಟಿದ್ದೆ. ಅವರು ಒಂದು ಕಡೆ ಇದನ್ನು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನೋದೇನಿದೆ ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇದು ಒಂದು ಹೋರಾಟ. ಯಾಕೆಂದರೆ ಇದನ್ನು ಸಾರ್ವಜನಿಕರಿಗೆ ಈ ಭ್ರಷ್ಟಾಚಾರ ಏನಿದೆ ಕೋಟ್ಯಾಂತರ ರೂಪಾಯಿ ಇದನ್ನು ಸಾರ್ವಜನಿಕರ ಗಮನಕ್ಕೆ ಬರಬೇಕು. ಗಮನಕ್ಕೆ ಬರದೇ ಹೋದರೆ ಇದು ಏನು ಅನ್ನೋದು ಗೊತ್ತಾಗಲ್ಲ ಸಾರ್ವಜನಿಕರಿಗೆ. ಆ ನಿಟ್ಟಿನಲ್ಲಿ ನಾವು ಇದನ್ನು ಜನಕ್ಕೆ ವಿಸ್ತಾರವಾಗಿ ಏನು ಪಂಚಾಯಿತಿಗಳಲ್ಲಿ ಎಷ್ಟೆಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡ್ತದೆ, ನಮ್ಮ ಟ್ಯಾಕ್ಸ್ ದುಡ್ಡನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇದೇನು ಸುಮ್ಗೆ ಆಗಿರೋದಂತಲ್ಲ. ಇದಕ್ಕೆ ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳು ಕೂಡ ಇದಕ್ಕೆ ಒತ್ತಾಯಿಸುವಾಗಿರ್ಬೋದು ಅನ್ನೋದು ಒಂದು ಅನುಮಾನ ಕೂಡ ಇವತ್ತು ನಾವು ಗೊತ್ತಾಯ್ತಾ ಇದೆ. ಯಾಕೆಂದರೆ ಇಷ್ಟೆಲ್ಲ ಆದರೂ ಇವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಇದಕ್ಕೆ ರಾಜ್ಯ ಸರ್ಕಾರವು ಕೂಡ ಇದೆಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಸಪೋರ್ಟ್ ಕೊಡ್ತಾ ಇರ್ಬೋದು ಅನ್ನೋದು ನಮಗೆಲ್ಲ ಒಂದು ಅನುಮಾನದ ಉಂಟಾಗ್ತಾ ಇದೆ. ಎಷ್ಟೇ ಇವರು ಕಾಂಗ್ರೆಸ್ ಸರ್ಕಾರ ಏನೇ ಮಾಡಿದ್ರು ಕೂಡ ಭ್ರಷ್ಟಾಚಾರ ನಾನು ಮಾಡಿಲ್ಲ ಅಂತಂದರೆ ಇದಂತೂ ಆಗಿದೆ ಕೋಟ್ಯಾಂತರ ರೂಪಾಯಿ. ಇದಕ್ಕೆ ನೇರವಾಗಿ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ 2 ಮಾತನ್ನು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ.